ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ನ್ಯೂ ಹೋಪ್ ಟಿವಿಯ ಮುಖಾಂತರ ನಿರೀಕ್ಷೆಯ ವಾಕ್ಯದಲ್ಲಿ ನಿಮ್ಮನ್ನು ಸಂಧಿಸಲಿಕ್ಕೆ ನಾನು ಸಂತೋಷವುಳ್ಳವಳಾಗಿದ್ದೇನೆ ಪ್ರಿಯರೇ. ಈ ದಿವಸ ನಾವು ಶೀರ್ಷಿಕೆ ನೋಡಬೇಕಾದ್ರೆ ಅದು ಶೋಧನೆ ಎಂಬುದಾಗಿ. 1 ಕೊರಿಂಥ 10ನೇ ಅಧ್ಯಾಯ 13ನೇ ವಚನ. ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಗೆ ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು ಎಂಬುದಾಗಿ ನಾವು ನೋಡ್ತೇವೆ. ಶೋಧನೆ ಆಗುತ್ತಲೇ ತಪ್ಪಿಸುವಂತಕ್ಕಂಥ ಮಾರ್ಗವನ್ನು ಆತನು ದಯಪಾಲಿಸುವಂಥ ದೇವರು ಆತನಾಗಿದ್ದಾನೆ. ನಮಗೆ ಅನೇಕ ಸಮಸ್ಯೆಗಳಿರಬೇಕಾದ್ರೆ ನಾವು ಅಂದ್ಕೊತೇವೆ ನಮಗೇ ಜಾಸ್ತಿ ಕಷ್ಟ ಇದೆಯಲ್ಲ, ಬೇರೆಯವ್ರು ಚೆನ್ನಾಗೇ ಇದ್ದಾರಲ್ಲ ಎಂಬುದಾಗಿ ನಾವು ಯಾವಾಗಲೂ ಆಲೋಚನೆ ಮಾಡ್ತೇವೆ ಪ್ರಿಯರೇ. ಆದರೆ ದೇವರ ವಾಕ್ಯ ಹೇಳಿದೆ, ಮನುಷ್ಯರು ಸಹಿಸಬೇಕಾದ ಶೋಧನೆಯ ಹೊರತು ನಿಮಗೇನು ಹೆಚ್ಚೇನು ಸಂಭವಿಸುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಒಂದು ಶೋಧನೆ ನಾವು ಬರ್ತಿದ್ದಾಗಲೇ ಅದನ್ನು ತಪ್ಪಿಸುವಂತಕ್ಕಂಥ ಮಾರ್ಗವನ್ನು ದೇವರು ನಮಗೆ ದಯಪಾಲಿಸ್ತಾನೆ. ಶೋಧನೆ ಇನ್ನೇನೀಗ ಪ್ರಾರಂಭವಾಗ್ತಿದೆ ಅಂತ ಹೇಳ್ತಿದ್ದಂಗೆ ದೇವರು ಒಂದು ಮಾರ್ಗವನ್ನು ಏರ್ಪಡಿಸುವಂಥ ದೇವರು ಆತನಾಗಿದ್ದಾನೆ. ಶೋಧನೆ ಬರುವಂತಕ್ಕಂಥ ಸಮಯದಲ್ಲಿ ಅಲ್ಲೋಲ ಕಲ್ಲೋಲವಾಗಿ ನಾವು ಪ್ರಾರ್ಥನೆ ಜೀವಿತವನ್ನು ಬಿಡ್ತೇವೆ. ಮತ್ತು ಅನೇಕ ರೀತಿ ಯೋಚನೆ ಮಾಡಿಕೊಂಡು ಅನೇಕ ಕಾಯಿಲೆಗಳು ಸಹ ಬರುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ಆದರೆ ಎಲ್ಲ ಕಷ್ಟಗಳ ಮಧ್ಯದಲ್ಲಿ ದೇವರು ನಮ್ಮನ್ನು ನಿಲ್ಲಿಸುವಂಥ ದೇವರು ಆತನಾಗಿದ್ದಾನೆ. ಶೋಧನೆ ಆಗುವಂತಕ್ಕಂಥ ಸಮಯದಲ್ಲಿ ಪಾಪದ ಸಂಗತಿಗಳಿಗೆ ಬೀಳದಂತೆ, ದಾಸತ್ವದ ಗುಲಾಮಕ್ಕೆ ನಾವು ಸಿಗಾಕೊಳ್ಳದೆ ದೇವರಲ್ಲೇ ಮೊರೆ ಇಟ್ಟಾಗ ಆ ಶೋಧನೆಯನ್ನು ತಪ್ಪಿಸಿಕೊಳ್ಳುವಂತೆ ದೇವರು ಮಾರ್ಗವನ್ನು ದಯಪಾಲಿಸುವಂಥ ದೇವರು ಆತನಾಗಿದ್ದಾನೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 13ನೇ ವಚನ, ಪರಲೋಕದ ಒಂದು ಪ್ರಾರ್ಥನೆಯನ್ನು ನಾವು ಕೇಳಬೇಕಾದ್ರೆ ಅಲ್ಲಿ ಹೇಳ್ತದೆ, ನಮಗೆ ಶೋಧನೆಗೆ ಒಳಗಾಗದಂತೆ ಸೇರದಂತೆ ಕೇಡಿನಿಂದ ನಮ್ಮನ್ನು ತಪ್ಪಿಸಿರಿ. ದಿನೇ ನಮ್ಮ ಪ್ರಾರ್ಥನೆ ಅದಾಗಬೇಕು. ಎದ್ದಿದ ತಕ್ಷಣ ನಾವು ಶೋಧಕನನ್ನು ಸಂಧಿಸ್ತೇವೆ. ಒಂದಲ್ಲ ಒಂದು ರೀತಿ ಶೋಧನೆಯನ್ನು ಕೊಟ್ಟು ನಮ್ಮ ಜೀವಿತವನ್ನು ಕುಗ್ಗಿಸುವಂತೆ ಶೋಧಕನು ಯಾವಾಗಲೂ ಯಾರನ್ನು ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಆತನು ಅಲಿಯುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ಆತನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಇರುವಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಆದ್ರೂ ಸಹ ಸ್ವಾಮಿ ಯಾವತ್ತು ದಿನನಿತ್ಯವೂ ನಮ್ಮ ಪ್ರಾರ್ಥನೆ ಇದಾಗಿರಬೇಕು. ಎದ್ದಿದ ತಕ್ಷಣ ದೇವರೇ ಈ ದಿವಸ ಬರುವಂತಕ್ಕಂಥ ಒಂದೊಂದು ಶೋಧನೆಗಳಿಂದ ನನ್ನನ್ನು ತಪ್ಪಿಸಿ ಕಾಪಾಡ. ಅದೇ ತಾನೇ ಯೇಸು ಸ್ವಾಮಿ ಹೇಳ್ಕೊಟ್ಟಿರುವಂಥದ್ದು. ದೇವರು ನಮ್ಮನ್ನು ಶೋಧನೆಗೆ ಗುರಿಪಡಿಸದಂತೆ ಶೋಧಕರಿಂದ ತಪ್ಪಿಸಿ ದೇವರು ನಮ್ಮನ್ನು ಕಾಯುವಂಥ ದೇವರು ಆತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಶೋಧನೆ ಆಗುತ್ತಲೇ ತಪ್ಪಿಸುವಂತಕ್ಕಂಥ ಮಾರ್ಗವನ್ನು ನೀನು ದಯಪಾಲಿಸುವಂಥ ದೇವರಾಗಿದೆಯಾ ಕರ್ತನೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ ಬಲಗೊಳಿಸುವಂಥ ದೇವರು ನೀನು ಕರ್ತನೆ. ಅಪ್ಪ ಯೇಸುವೆ ಕರ್ತನೆ, ನಿನ್ನ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಕೃಪೆ ಮಾತ್ರ ನಮ್ಮನ್ನು ಶೋಧನೆಯಿಂದ ಬಿಡಿಸುವಂಥದ್ದಾಗಿದೆ ದೇವರೇ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಯಾರ್ಯಾರು ಬಲಹೀನತೆಯಲ್ಲಿಯೂ ಕರ್ತನೆ ಅನೇಕ ಶೋಧನೆಗಳಲ್ಲಿಯೂ ವೇದನೆಗಳಲ್ಲಿಯೂ ಸಿಗಾಕೊಂಡಿದ್ದಾರೋ ದೇವರೇ, ಅವರನ್ನು ಕರ್ತನೆ ಈ ದಿವಸ ಬಿಡಿಸಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಅಪ್ಪ ಮೊರೆಯನ್ನು ಲಾಲಿಸುವಂಥ ದೇವರು ಸ್ವಾಮಿ ನೀನಾಗಿದೆಯಲ್ಲ ಕರ್ತನೆ. ಅದಕ್ಕಾಗಿ ಸ್ತೋತ್ರ. ಮುರಿದ ಮನಸ್ಸೇ ನಿನಗೆ ಇಷ್ಟವಾದ ಯಜ್ಞ ಎಂದು ಹೇಳಿದ್ಯಲ್ಲ ದೇವರೇ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ ಅಪ್ಪ ಅವರ ಜೀವಿತದಲ್ಲಿರುವಂತಕ್ಕಂಥ ಎಲ್ಲ ಹೋರಾಟವನ್ನು ತೆಗೆದು ಸಂತೋಷದಿಂದ ಕುಣಿದಾಡುವಂತೆ ನೀನು ಕೃಪೆ ಮಾಡು ಸ್ವಾಮಿ. ಎಲ್ಲ ಪ್ರಾರ್ಥನೆಗಳು ಯೇಸುವಿನ ಹೆಸರಲ್ಲಿ ಬೇಡಿದ ದೇವ ತಂದೆಯೇ. ಆಮೇನ್ ಆಮೇನ್.